ಕೊಡಗಿನಲ್ಲಿ ಅತಿವೃಷ್ಟಿಯಂತಹ ಕಷ್ಟಕರ ಸಮಯದಲ್ಲಿ ಸಂತ್ರಸ್ತರ ಜೊತೆಯಲ್ಲಿ ಹೆಗಲು ಕೊಟ್ಟು ನಿಲ್ಲಬೇಕಾದಂತಹ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವನೆ ತೋರಿ ಅಸಡ್ಡೆ ವರ್ತನೆಯನ್ನು ತೋರಿದರೆ ಖಂಡಿತವಾಗಿಯೂ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಯಾವುದೇ ಮುಲಾಜಿಲ್ಲದೆ ತೆಗೆದುಕೊಳ್ಳಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಜವಾಬ್ದಾರಿಯಿಂದ ನುಡಿಚಿಕೊಳ್ಳುವ ಕೆಲವು ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆದ ಸೋಮವಾರಪೇಟೆ ತಾಲೂಕು ಹಾಗೂ ಕುಶಾಲನಗರ ತಾಲೂಕು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಶಾಸಕ ಡಾ ಮಂತರ್ಗೌಡ ಮಾತನಾಡಿದರು. ಜಿಲ್ಲೆಯಲ್ಲಿ ವಾಡಿಕೆಯಂತೆ ಸರಾಸರಿ ಮಳೆಯಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಅತಿವೃಷ್ಟಿಯಿಂದ ಪ್ರಾಕೃತಿಕ ಅವಘಡ ಸಂಭವಿಸಿದ್ದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸದಾ ಸನ್ನದ್ದವಾಗಿರಬೇಕು. ಕಳೆದ ಬಾರಿಗೆ ನೋಡಿದರೆ ಈ ಬಾರಿ ಉತ್ತಮ ಮಳೆಯಾಗುತ್ತಿದ್ದು, ಕಾವೇರಿ ಹೊಳೆ, ಕೆರೆ ಕಟ್ಟೆ, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ತಾಲೂಕು ಆಡಳಿತ ತಮ್ಮ ಆಡಳಿತ ವ್ಯಾಪ್ತಿಯಲ್ಲಿ ಮಳೆಗೆ ಸಂಬಂಧಿಸಿದಂತೆ ಸಭೆಯನ್ನು ನಡೆಸಬೇಕು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಸಭೆಗಳನ್ನು ನಡೆಸಿ ಪ್ರಾಕೃತಿಕ ವಿಕೋಪ ಎದುರಿಸಲು ಸನ್ನದ್ದರಾಗಬೇಕು. ಕಷ್ಟಕರ ಸನ್ನಿವೇಶದಲ್ಲಿ ಕೊಡಗಿನ ಜನತೆಯ ಪರವಾಗಿ ಸರ್ಕಾರ ಅವರಿಗೆ ಧೈರ್ಯ ನೀಡುವ ಮೂಲಕ ನಾವು ನಿಮ್ಮೊಂದಿಗೆ ಇರುತ್ತೇವೆ ಎಂದು ಮನದಟ್ಟು ಮಾಡಬೇಕು ಎಂದರು. ಸಭೆಯಲ್ಲಿ ಕುಶಾಲನಗರ ತಹಸೀಲ್ದಾರ್ ಕಿರಣ್ ಗೌರಯ್ಯ, ಸೋಮವಾರಪೇಟೆ ತಹಸೀಲ್ದಾರ್ ನವೀನ್ ಕುಮಾರ್, ಕಾರ್ಯನಿರ್ವಹಣಾಧಿಕಾರಿ ವೀರಣ್ಣ, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸೇರಿದಂತೆ ಸೋಮವಾರಪೇಟೆ ಹಾಗೂ ಕುಶಾಲನಗರ ತಾಲೂಕು ವ್ಯಾಪ್ತಿಯ ವಿವಿಧ ಇಲಾಖೆಯ ನೂರಾರು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆಯ್ತು, 28ರಲ್ಲಿ ಕಾಂಪ್ಲಿಕೇಶನ್ ಏನಾಗಿಲ್ಲ, ಜಸ್ಟ್ ರೆಗ್ಯುಲರ್ ಡೆಂಗಿ ಫೀವರ್ ವಿತ್ ಪ್ಲೇಟ್ ಟ್ರಾಮಾಸೈಟೋಪೇನಿಯಾ, ಅದು ಬಿಟ್ಟರೆ ಏನಿಲ್ಲ. ಇವರು ಪೇಷಂಟೇ. ಪಾಸಿಟಿವ್ ಕೇಸ್, ಬಟ್ ಈಗ ಪ್ರೈವೇಟ್ ಲ್ಯಾಬ್ಸ್ ಎಲ್ಲ ಆಗುವಂಥದ್ದು ಮತ್ತು ನಿಮಗೆ ಬರ್ತಾಗಲ್ಲ ಅದು, ಬಟ್ ರ್ಯಾಪಿಡ್ ಟೆಸ್ಟಲ್ಲಿ ಲಾರ್ಜ್ ನಂಬರ್ ಅಲ್ಲ, ಅದಕ್ಕೆ ತಡಿಲಿಕ್ಕೆ ಅಲ್ಲಪ್ಪ, ಟಾಸ್ಕ್ ಫೋರ್ಸಲ್ಲಿ ಅಪ್ರೂವಲ್ ಆಗಿರೋದು ಮತ್ತೆ ಹೊಡಿಸ್ಬೇಕಾ ಬೇಡವಾ? ಅಲ್ಲ, ಏನು ಕಷ್ಟ ಆಯಿತು ಗೊತ್ತಾ, ಶಾಸಕರು ನೀತಿ ಸಂಹಿತೆ ಅಂತೇಳಿ ಏನು ಮಾತಾಡಬೇಕಾಗಿಲ್ಲ, ಆದರೂ ಕೂಡ ಜನರದ್ದು ಇದು ಬಂದು ಕೂಡ ನಮಗೆ ಫೋನ್ ಮಾಡ್ತಿದ್ರು. ನಮ್ಗೆ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ಜನರ ಉತ್ತರ ನಾವು ಕೊಡಬೇಕು. ಇದೇ ಗೂಡ್ಮಂಗಳೂರಲ್ಲಿ ಕುಡಿಗೆದಲ್ಲಿ ಒಂದು ಪೈಪ್ ಲೈನ್ ಸರಿ ಮಾಡಲಿಕ್ಕೆ ಕೊನೆಗಂಗೂ ಆಗಲಿಲ್ಲ. ಕೇಳಿ ಅಮ್ಮ, 1 ಗಂಟೆ 30 ನಿಮಿಷಗಳ ಕಾಲ ಅಧಿಕಾರಿಗಳ ಜೊತೆ ಸುದೀರ್ಘವಾದ ಸಭೆ ನಡೆದಿದೆ. ಸರ್, ಏನೆಲ್ಲ ಯೋಜನೆಗಳಾಯ್ತು? ಈಗ ಇವತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ನಮ್ಮದು ಒಂದು ರೈನ್ ಡ್ಯಾಮೇಜ್ ರಿಲೇಟೆಡು ಈ ಥರದಲ್ಲಿ ಹಲವಾರು ವಿಚಾರ ನಮ್ಮ ಸೋಮವಾರಪೇಟೆ ತಾಲೂಕು ಹಾಗೂ ಕುಶಾಲನಗರ ತಾಲೂಕಲ್ಲಿ ನಾವೇನು ಡಿವೈಡ್ ಮಾಡೋದು ಅಂತಂದರೆ, ಪ್ರತಿ ಪಂಚಾಯತಿ ಪಿ ಡಿ ಅವ್ರ ಮುಖಾಂತರ ಪ್ಲಸ್ ಅಧಿಕಾರಿಗಳ ಮುಖಾಂತರ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿ, ಕಳೆದ KDP ಮೀಟಿಂಗಲ್ಲಿ, ಕಳೆದ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಏನೇನಾಯಿತು, ಯಾವ ರೀತಿಲಿ ಕ್ರಮ ತೊಗೊಂಡವ್ರೆ, ಯಾವ ರೀತಿಲಿ ರೇನಿಗೆ ಅಂದರೆ ಮಳೆ ಹಾನಿಗೆ, ಮಳೆ ಪ್ರವಾಸಕ್ಕೆ ಆ ಥರದ ಏನಾದರೂ ಸಮಸ್ಯೆ ಇದ್ದಾಗ ನಮ್ಮ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಇಲಾಖೆಗಳು, ವಿವಿಧ ಇಲಾಖೆಗಳು ಪ್ರಿಪೇರ್ಡ್ನೆಸ್ ಏನು ಮಾಡ್ಕೊಂಡವ್ರೆ ಅಂತ ನಾವು ಒಂದೊಂದು